ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನು ರಿಲೀಫ್ ಮಾಡ್ತಕ್ಕಂಥದ್ದು, ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರಾದರೂ ಕೈ ಬಿಟ್ಟು ಹೋಗಿದ್ರೆ ಅದನ್ನು ತನಿಖೆ ಮೂಲಕ ಮಾಡ್ತಾರೆ, ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ಬೇಕು, ಇಷ್ಟನ್ನು ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅಷ್ಟನ್ನೂ ಸಹ ಡಿ ಸಿ ಅವರು ಮತ್ತು ಎಸ್ ಪಿ ಅವರಿದ್ದಾರೆ. ನಾವು ಅದನ್ನು ಚಾಚು ತಪ್ಪದಲ್ಲೇ ಅವ್ರು ಹೇಳಿರ್ತಕ್ಕಂಥ ಸಲಹೆ ಸೂಕ್ತವಾಗಿ ಬಂದಿದೆ ಮತ್ತು ಯಾವುದೇ ಥರದ ಪ್ರತಿಯೊಂದಕ್ಕೆ ಮತ್ತು ಒಬ್ಬರನ್ನ ನೋವು ಮಾಡುವಂಥ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನಾವು ಒಪ್ಪಿದ್ದೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಸೊ ಎಲ್ರಿಗೂ ಸಹ ಬಿಡೋಕ್ಕೆ ಎಷ್ಟು ಸಾಧ್ಯನೋ ಎಷ್ಟು ತಯಾರಿರ್ತಾರೋ ಅದು ಬಿಡಲಿ. ಸೊ ಅದಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಯಾವ ಗಣಪತಿ ಸಂಘಟನೆ ಇದೆ ಅವರು ಸಹ ಜವಾಬ್ದಾರಿ ತಗೊಂಡು ಬಿಡಲಿ. ಪೊಲೀಸ್ ಅಧಿಕಾರಿಗಳು ಸಹ ಜೊತೆಯಲ್ಲಿ ಇರ್ತಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತೊಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಅವತ್ತು ಅವರ ಹಬ್ಬ ಮಾಡಿಕೊಟ್ಟು ಮಂಗಳವಾರದಿಂದ ಉಳಿದಂಥ ಗಣಪತಿಗಳೇ ಆಗಿದ್ದಾರೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತೇಳಿ. ಬಹುಶಃ ಅದೊಂದು ಯಾವುದೋ ಕೆಟ್ಟಗಳಿಗೆ ಅಂತ ಕಾಣುತ್ತೆ ಅಥವಾ ಯಾರ ಕಡೆ ಎಷ್ಟು ಬಿದ್ದಿತ್ತೋ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಡೆದಂಥ ಸೌಹಾರ್ದಯುತ ಸಭೆ ಇರ್ಬೋದು, ಮೊನ್ನೆಯಿಂದ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಂಥ ನಾಗಮಂಗಲದವರನ್ನು ಎಲ್ಲ ಸಮಾಜದ ಜನರಿರ್ಬೋದು ಮಾತಾಡೋ ರೀತಿ ನೋಡಿದ್ರೆ ಅದು ಯಾಕಾಯಿತು ಹೆಂಗಾಯಿತು ಏನು ನಮಗೂ ಸಹ ನಿಮ್ಲಿಕ್ಕೆ ಅಸಾಧ್ಯ. ಸೊ ಯಾರಿಗೂ ಸಹ ಇದೇನು ಬೇಕಿರಲಿಲ್ಲ, ಯಾರೂ ಸಹ ಇದನ್ನು ಮಾಡಬೇಕು ಅಂತಿರಲಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆ ನಡೆದಿದೆ. ಬಹುಶಃ ಇದನ್ನು ನನ್ನೆಲ್ಲ ರಾಜಕೀಯ ಸ್ನೇಹಿತರು BJP ಇರ್ಬೋದು, ಜನತಾದಳ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಂಘಟನೆ ಇರ್ಬೋದು, ಎಲ್ಲ ಸ್ನೇಹಿತರಿಗೂ ಸಹ ಈ ಕ್ಷೇತ್ರದ ಜನರ ಪರವಾಗಿ ವಿನಂತಿ ಮಾಡ್ತೀನಿ. ಇಲ್ಲಿಗೆ ದಯಮಾಡಿ ನೀವು ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದನ್ನು ನಿಲ್ಲಿಸೋದು ಸೂಕ್ತ. ಒಂದು ನಾರ್ಮಲ ಕ್ಷೇತ್ರ ನಿಮ್ಮದು ಅನ್ನೋ ಭಾವನೆಯಿಂದ ನೀವು ಯೋಚನೆ ಮಾಡಿ. ನಿಮ್ಮ ಕ್ಷೇತ್ರ ಆಗಿದ್ದರೆ ನೀವು ಇದೇ ರೀತಿ ಏನಾರು ಕೆದಕಬೇಕು ಅಂತ ಭಾವನೆ ಬಂದಿದ್ದ ಎಷ್ಟು ಬೇಗ ಅಷ್ಟು ಬೇಗ ತಣ್ಣಗಾಗಬೇಕು ಅಂತ ಏನು ಅನ್ನಿಸ್ತಿತ್ತು. ಹಾಗೆಯೇ ನಾನು ನಿಮ್ಮಗಳ ಜೊತೆಯಲ್ಲಿ 30 ವರ್ಷದಿಂದ ರಾಜಕಾರಣವನ್ನು BJP ಸ್ನೇಹಿತರು ನನಗೆ ಸ್ನೇಹಿತರಿದ್ದಾರೆ, ಜನತಾದಳದವರು ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ನವರು ಸ್ನೇಹಿತರಿದ್ದಾರೆ, ಎಲ್ಲರೂ ಒಟ್ಟೊಟ್ಟಿಗೆ ಇದ್ದೀವಿ. ಸೊ ನಮ್ಮ ಉದ್ದೇಶ, ನಮ್ಮೆಲ್ಲ ರಾಜಕಾರಣಿಗಳ ಉದ್ದೇಶ ಸೊ ಈ ನಾಡಿನ ಕನ್ನಡಿಗರು ನೆಮ್ಮದಿಲಿರಬೇಕು, ಸೌಹಾರ್ದಯುತವಾಗಿ ಹೋಗಬೇಕು, ಶಾಂತಿ ಸ್ಥಾಪನೆ ಆಗಬೇಕು. ಏನಾರ ಘಟನೆ ನಡೆದ ತಕ್ಷಣ ಯಥಾಸ್ಥಿತಿ ನಿರ್ಮಾಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ದಯಮಾಡಿ ನೀವೆಲ್ಲರಿಗೂ ಇಲ್ಲಿಂದನೇ ಜನತಾದಳದವ್ರು ಇರ್ಬೋದು, BJP ಅವರು ಇರ್ಬೋದು ಅಥವಾ ಇನ್ನಿತರೆ ಯಾರೇ ಇರ್ಬೋದು, ಎಲ್ರಿಗೂ ವಿನಂತಿ ಮಾಡಿ ನಾಗಮಂಗಲ ಯಥಾಸ್ಥಿತಿಗೆ ಬಂದಿದೆ, ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ದಯಮಾಡಿ ನೀವು ಯಾರೂ ಸಹ ವಿಚಾರದಲ್ಲಿ ಹೆಚ್ಚು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ ಅಂತ ವಿನಂತಿ ಮಾಡ್ತಾ, ಜೊತೆಗೆ ಮುಖ್ಯವಾಗಿ ಏನು ಕೆಲವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ತನಿಖೆ ಆಗಬೇಕು ಖಂಡಿತ. ಇದು ಒಂದು ಕಡೆ ಇದಕ್ಕೆ ಏನಾದರೂ ಕಾರಣ ಇದೆಯಾ ಅಥವಾ ಯಾರಾದರೂ ತುಂಬ ಪ್ಲ್ಯಾಂಡ್ ಆಗಿ ಇದನ್ನು ಉಪಯೋಗಿಸ್ಕೊಂಡು ಈ ಘಟನೆಯನ್ನು ಮಾಡಿದಾರಾ ಅನ್ನೋ ಒಂದು ವಿಚಾರವನ್ನು ಮುಂದಿನ ದೃಷ್ಟಿಯಿಂದ ತನಿಖೆ ಖಂಡಿತ ಮಾಡಿಸ್ತೀವಿ. DC ಅವರು ಇಲ್ಲೇ ಇದ್ದಾರೆ, ಸ್ಪೆಷಲ್ ಒಂದು ಏಜೆನ್ಸಿ ಕೊಟ್ಟು ಇದನ್ನೇನಾದ್ರು ಇದೆಯಾ ಅಂತ ಹೇಳಿ ತನಿಖೆ ಮಾಡಿ, ಏನೂ ಇಲ್ಲ ಅಂದರೆ ಸಂತೋಷ, ಏನಾರು ಇದ್ದರೆ ನಂತರ ಅದನ್ನು ಸಹ ಒಂದು ಆದ್ಮೇಲೆ ನೋಡ್ಕೊಳ್ಳೋದಕ್ಕೆ ಒಂದು ನಮಗೆ ಮಾರ್ಗಸೂಚಿ ಆಗುತ್ತೆ. ಸೊ ಇದರ ಜೊತೆಗೆ ಸೊ ಯಾರು ಈ ಒಂದು ಘಟನೆಯಲ್ಲಿ ನೊಂದಿದ್ದಾರೆ ಅವ್ರಿಗೆ ಪರಿಹಾರವನ್ನು ಈಗಾಗಲೇ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತರಿಸು ಕೇಳಿದರು. ನಾನು ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಸೊ ಅಲ್ಟಿಮೇಟ್ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ರೆಡಿಯಾಗಿದೆ. ಇವತ್ತು ನಾಳೆ ಹೋದರೆ ಸರ್ಕಾರಕ್ಕೆ ತಲುಪುತ್ತೆ. ಕೂಡಲೇ ಆ ಪರಿಹಾರವನ್ನು ವಿತರಣೆ ಮಾಡ್ತೀವಿ. ಜೊತೆಗೆ ನಾನು ವೈಯಕ್ತಿಕವಾಗಿ ನಾನು ಮನೆಯಲ್ಲೇ ಕೊಡಬಾರ್ದು, ಆದರೆ ಯಾರಾದರೂ ಎಕ್ಸೆಸ್ ಆಗಿದೆ, ಸರ್ಕಾರ ಯಾವ ರೀತಿ ನಾವು ತೀರ್ಮಾನ ತಗೋಬೇಕು, ಆ ಟೈಮ್ನಲ್ಲಿ ನಾನು ಯಾರಿಗೆ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ಮಾಡೋಣ ಅಂತ ನಾನು 2 ದಿವಸ ನಿನ್ನೆ ಕುಮಾರಸ್ವಾಮಿ ಅವರು ಸಹ ಒಂದೊಂದು ಜನಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಅವ್ರಿಗೂ
ಸಹ ನನ್ನ ಕ್ಷೇತ್ರದ ಯಾರು ಹೊಂದಿದ್ದಾರೆ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಹೇಳಿಕೆ ಏನಾರ ಚನ್ನಪಟ್ಟ ವಿಷಯ ಅಂತಂದವರು ಇನ್ನೊಂದು ರಾಜಕೀಯ ವಿಷಯಗಳು ಇನ್ನೊಂದು ಅಂದರು ಅದು ಬೇರೆ ಟೈಮಲ್ಲಿ ನಾನು ಉತ್ತರ ಕೊಡ್ತೀನಿ. ಯಾಕಂದರೆ ಕ್ಷೇತ್ರದಲ್ಲಿ ಒಂದಷ್ಟು ಜನ ಯಾರು ಆರ್ಥಿಕವಾಗಿ ನಷ್ಟ ಹೊಂದಿದ್ರು ಅವ್ರಿಗೊಂದು ನ್ಯಾಯ ಮಾಡಿದ್ದಾರೆ. ಅದಕ್ಕೆ ಸೀಮಿತವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ರಾಜಕಾರಣವನ್ನು ಮುಂದೆ ಮಾಡ್ಕೊಳ್ಳೋಣ. ಇವತ್ತು ನಾನು ರಾಜಕೀಯದ ಉತ್ತರ ಕೊಟ್ಟಿದ್ದು ತಯಾರಿಲ್ಲ. ರಾಜಕಾರಣ ಇಲ್ಲಿರ್ತಕ್ಕಂಥ ಯಾರೇ ಆಗಲಿ ನನ್ನ ಪರ ವಿರೋಧ ಇದ್ದೇ ಇರುತ್ತೆ. ಪಕ್ಷದ ರಾಜಕಾರಣ ಇರ್ಬೋದು, ವ್ಯಕ್ತಿ ರಾಜಕಾರಣ ಇರ್ಬೋದು. ಅದನ್ನು ಈ ಟೈಮ್ನಲ್ಲಿ ಬೇಡ, ಎಲ್ಲರೂ ಸೇರಿ ಇದನ್ನು ಕ್ಲೋಸ್ ಮಾಡೋಣ. ಸೊ ಮುಂದೆ ಯಾವುದಾದ್ರು ಬಂದಾಗ ರಾಜಕಾರಣವನ್ನು ಮಾಡ್ಕೊಳ್ಳೋಣ, ಅದು ಸಂಬಂಧ ಇಲ್ಲ. ದಯಮಾಡಿ ನಿಮ್ಮ ಸಹಕಾರ ಇದೆಲ್ಲವೂ ಒಂದು ಕಡೆ ಆದರೆ ಇದು ಸಂಪೂರ್ಣವಾಗಿ ನಿಲ್ಲಬೇಕು ಅಂತ ಮಾಡಿ ಅಂತ ಹೇಳಲ್ಲ. ನಿಮ್ಮನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಲ್ಲ. ವಾಸ್ತವವಾಗಿ 4 ವರ್ಷದಲ್ಲಿ ನಡೀತು, ನಡೆದು ಹೋಯ್ತಷ್ಟೇ. ಈಗ ಯಥಾಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಡೆದಂಥ ಸಭೆನೇ ನಿಮಗೆ ಸಾಕ್ಷಿ ಆಗಿದೆ. ಇದನ್ನು ನೀವು ದಯಮಾಡಿ ನಾಗಮಂಗಲ ಮತ್ತೆ ವಾಪಸ್ ಬಂದಿದೆ. ನಾಳೆಯಿಂದ ಗಣಪತಿ ಉತ್ಸವ ಚಾಲನೆ ಆಗ್ತಾ ಇದೆ ಅಂತ ಹೇಳಿ ನೀವು ಚಾನಲ್ನವ್ರು ಹಾಕಿದ್ರೆ ಬಹುಶಃ ಅದಕ್ಕಿಂತ ಪರಿಹಾರ ಇನ್ನೊಂದಿಲ್ಲ ಅಂತ ನಾನು ಹೇಳಿದ್ದೀನಿ. ಎಲ್ಲರೂ ಸಹ ವಾಸ್ತವವಾದಂಥ ಸತ್ಯ ಆಗಲಿಕ್ಕೆ ಇನ್ನೊಂದು ನೋಡಲ್ಲ, ಮಾಡ್ತೀರಾ ಅನ್ನೋ ನಂಬಿಕೆಯೂ ನನಗಿದೆ. ದಯಮಾಡಿ ನಿಮ್ಮೆಲ್ಲರಿಗೂ ಸಹ ಇಲ್ಲಿಂದ ಬಂದು ಮಂಡ್ಯದಿಂದ ಪ್ರಿಂಟ್ ಮೀಡಿಯಾ ನಾಗರಿಕದವರು ಮಂಡ್ಯದವರು ಎಲ್ಲ ಸೇರಿ ಈ ಸಭೆ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಟ್ಟಿದ್ದೀರಾ. ಸ್ವಲ್ಪ ನಾನೇನು ಕೇಳಿದ್ದು ಮೀಟಿಂಗ್ ಬೇಡ ಅನ್ನಲ್ಲ ಅಥವಾ ಇನ್ನೊಂದು ಮೀಟಿಂಗ್ ಬೇಡ ಅನ್ನಲ್ಲ. ಈ ಒಂದು ಸಭೆಗೆ ಒಂದು ಸ್ವಲ್ಪ ನೀವು ಅಲ್ಲೇ ಪ್ರಿಂಟ್ ಮಾಡೋದ್ರಿಂದ ಕೆಲವು ನೋವಾಗಿ ದಯಮಾಡಿ ಸಹಕರಿಸಬೇಕು ಅಂತ ಹೇಳಿದ್ರು. ರಿಕ್ವೆಸ್ಟ್ ಕೊಟ್ಟಿರೋದು ಬಟ್ ಇಲ್ಲೂ ಯಾರೂ ರಿಕ್ವೆಸ್ಟ್ ಕೊಟ್ಟಿಲ್ಲ ಸೋಮವಾರ. ನಾನು ಹೇಳಿದೆ ಎಫ್ಟಿದಲ್ಲಿ ನಾಳೆ ಮಾಡ್ತೀನಿ, ಇಲ್ಲಿ ಘಟನೆ ನಡೆದಿರೋದ್ರಿಂದ ಆ ಥರದ್ದು ಸನ್ನಿವೇಶ ಬೇಡ ಅಂತ. ನಾಳೆ ಒಂದಷ್ಟು ಜನ 7 ದಿನ ಗಣಪತಿ ಬಿಡ್ತೀನಿ ಅಂತ ಹೇಳ್ತಾರೆ. ಒಂದು ಸಲ FIR ಆದರೆ, ಅರೆಸ್ಟ್ ಆದರೆ ಬೇಲ್ ತಗೊಳ್ಳೇಬೇಕಾಗುತ್ತೆ ಅನಿವಾರ್ಯ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ 3 ಅಮಾಯಕರು ಅಂತ ಖಚಿತ ಆದರೆ ಅದಕ್ಕೆ ಚಾರ್ಜ್ ಶೀಟ್ ಇಂಥ ಒಂದು ಘಟನೆ ನಡೆದಾಗ ನಮ್ಮ ದೃಷ್ಟಿ ಮೊದಲು ಇಲಾಖೆಗಾಲಿ ಸರ್ಕಾರಕ್ಕಾಗಲಿ ಘಟನೆಯನ್ನು ಕಂಟ್ರೋಲ್ ಮಾಡಬೇಕು. ಎಕ್ಸ್ಟೆಂಡ್ ಆಗಬಾರ್ದು, ಅನಾಹುತ ಆಗಬಾರ್ದು ಅನ್ನೋದೇ ಇರುತ್ತೆ. ಇವನ್ನ ಆ ಸಂದರ್ಭದಲ್ಲಿ CCTVನಲ್ಲೋ ಬೂತ್ನಲ್ಲೋ ಇದ್ದವರು ಅವರು ಆಕಸ್ಮಿಕ ಬೇರೆ ಉದ್ದೇಶಕ್ಕೆ ಬಂದಿದ್ದಾರೋ ಅವ್ರಿಗೆ ತಮಾಷೆ ಬಂದಿರ್ತಾರೋ ಇರ್ತಾರೆ. ಆ ಥರದ ಎಲ್ಲ CCTV ಮಾಡಬೇಕು ಅಂದರೆ 500-1000 ಜನ ಆಗಿಬಿಡ್ತಾರೆ. ಬಟ್ ಅದರಲ್ಲಿ ಕೆಲವರು ಪ್ರಮುಖವಾಗಿ ಮುಂದೆ ಸೇರಿರ್ತಾರೆ. ಅದರಿಂದ ಸೊ ಇನ್ನೂ ಒಂದು ಸಲ CCTVನ ನೋಡಿ ಅವ್ರ ಹೆಸರು ನೋಡಿದ ತಕ್ಷಣವೇ ಅವ್ರ ಗಲಾಟೆಯಲ್ಲಿ ಭಾಗವಹಿಸ್ತಿದ್ದವರ ಇಲ್ವಾ ಎಲ್ಲ ಗೊತ್ತಾಗುತ್ತೆ. ಸೊ ಯಾರು ಅಮಾಯಕರಿದ್ದಾರೆ ಅವರನ್ನು ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಬಿಡ್ತೀವಿ. ಸರ್ ಅವರು ಅವ್ರ ಉದ್ದೇಶ ಆಗಿರೋ ಘಟನೆಯನ್ನು ಅವ್ರು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ. ಇನ್ನು ಮುಂದೆ ಭಾಳ ವರ್ಷದ ನಂತರ ಆಗಿದೆ. ಸೊ ಇನ್ನು ಮುಂದೆ ಆಗೋದು ಬೇಡ. ಅದಕ್ಕೆ ಇಲಾಖೆಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಮೊನ್ನೆ ನಡೆದಾಗ ಸ್ವಲ್ಪ ಅವರು ಶಾಂತಿ ಸಭೆ ಮಾಡಬೇಕು ಅಂತ ಹೇಳಿದ್ರು, ಶಾಂತಿ ಸಭೆ ಮಾಡಿದ್ದಾರೆ. ಗಣಪತಿ ಬಿಡೋದ್ರಿಂದ ಬಂದು ಮಾಡಬೇಕಾಯಿತು ಅಂತ ಹೇಳಿದರೆ ಶಾಂತಿ ಸಭೆ ಮಾಡಿದ್ದಾರೆ. ಸ್ವಲ್ಪ ಪೊಲೀಸ್ನವರು ಅವತ್ತು ಹೆಚ್ಚು ಬಂದೋಬಸ್ತ್ ಮಾಡ್ಕೊಂಡಿರಲಿಲ್ಲ ಅನ್ನೋದನ್ನು ಸಹ ಹೇಳಿದ್ದಾರೆ. ಸೊ ತಕ್ಷಣ ಅದಾದಮೇಲೆ ಪೊಲೀಸ್ನವರು ಇಡೀ ಜಿಲ್ಲೆ ಎಲ್ಲ ವ್ಯವಸ್ಥೆಯಲ್ಲಿ ಬದಲಾಗಿ ಇದನ್ನು ಅವಾಯ್ಡ್ ಆಯಿತು. ಧನ್ಯವಾದಗಳು ಅಂತ ಕೆಲವರು ಹೇಳಿದ್ದಾರೆ. ಸೊ ಆ ಥರ ಒಂದಷ್ಟು ಹೇಳಿ ಮತ್ತು ಮುಂದೆಲ್ಲ ಸರೋಗ್ತೀವಿ ಅನ್ನೋದೇ ಹೆಚ್ಚು ಹೇಳಿ.